ಓಂ ಶಾಂತಿ. ಹೇಗಿದ್ದೀರಿ? ಕೆಲವು ಗುಂಪಿನ ಜನರು ಈ ಜಗತ್ತು ಶೀಘ್ರದಲ್ಲೇ ನಾಶವಾಗಲಿದೆ ಎಂದು ಹೇಳುವ ಇನ್ನೊಂದು ಗುಂಪಿನ ಜನರಿದ್ದಾರೆ. ಈ ಜಗತ್ತು ನಾಶವಾಗುವುದು ಅಸಾಧ್ಯ ಎಂದು ಮತ್ತು ಈ ಜಗತ್ತು ತಕ್ಷಣ ನಾಶವಾಗುವುದಿಲ್ಲ ಎಂದು ಹೇಳುವ ಇನ್ನೊಂದು ಗುಂಪಿನ ಜನರಿದ್ದಾರೆ. ಇದು ಸ್ವಲ್ಪ ಸಮಯದ ನಂತರ ಕ್ರಮೇಣ ನಾಶವಾಗುತ್ತದೆ. ಆದ್ದರಿಂದ ಯಾವುದು ಸರಿ ಎಂದು ನೀವು ಆಶ್ಚರ್ಯಪಟ್ಟರೆ, 3 ಉತ್ತರಗಳು ಸರಿಯೇ? ಹೌದು. ಆದ್ದರಿಂದ ಪ್ರಶ್ನೆಗೆ ಉತ್ತರಿಸಲು, ಜಗತ್ತು ನಾಶವಾದರೆ ನಂತರ ಏನಾಗುತ್ತದೆ? ಅಲ್ಪವಿರಾಮ. ಅದು ವಾಸ್ತವವಾಗಿ ಏನು? ಒಬ್ಬ ವ್ಯಕ್ತಿಯು ಸತ್ತ ನಂತರ ಏನಾಗುತ್ತದೆ? ಏನೂ ಆಗುವುದಿಲ್ಲ. ಅವನು ಇನ್ನೊಂದು ಜನ್ಮ ತೆಗೆದುಕೊಳ್ಳುತ್ತಾನೆ. ಅವನು ದೇಹವನ್ನು ಬಿಟ್ಟು ತಾಯಿಯ ಮನೆಯ ಮೂಲಕ ಮತ್ತೊಂದು ದೇಹವನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಯಾರಾದರೂ ಸಾವಿಗೆ ಮೊದಲು ದೇಹದಲ್ಲಿರುವಾಗ ಅವನು ಏನು ಮಾಡಿದರೂ ಅದು ಅವನ ಮುಂದಿನ ಜನ್ಮಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕೊಡುಗೆ ನೀಡುತ್ತದೆ. ಆದ್ದರಿಂದ ಅವನು ಬಹಳಷ್ಟು ದಾನ ಕಾರ್ಯಗಳನ್ನು ಮಾಡುತ್ತಿದ್ದರೆ, ಸ್ಪಷ್ಟವಾಗಿ ಉತ್ತಮ ಪೋಷಕರಿಗೆ, ಶ್ರೀಮಂತ ಕುಟುಂಬಕ್ಕೆ ಜನಿಸುತ್ತಾನೆ. ಮತ್ತೊಂದೆಡೆ ಅವನು ತನ್ನ ಜೀವನದುದ್ದಕ್ಕೂ ಎಲ್ಲಾ ಪಾಪ ಕಾರ್ಯಗಳನ್ನು ಮಾಡುವಲ್ಲಿ ನಿರತನಾಗಿದ್ದರೆ, ಅವನು ಖಂಡಿತವಾಗಿಯೂ ಎಲ್ಲಾ ರೀತಿಯ ದುಃಖಗಳಿಂದ ತುಂಬಿದ ಬಡ ಕುಟುಂಬದಲ್ಲಿ ಜನಿಸುತ್ತಾನೆ. ಹಾಗಾಗಿ ನಾನು ಹೇಳಲು ಬಯಸುವ ವಿಷಯವೆಂದರೆ, ಅವನು ಈಗ ಏನು ಮಾಡಿದರೂ ಅದು ಅವನ ಮುಂದಿನ ಜನ್ಮಕ್ಕೆ ಕೊಡುಗೆ ನೀಡುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಸಾಯುವ ಮೊದಲು ನೀವು ಏನು ಮಾಡಿದರೂ ಅದು ಮುಂದಿನ ಜನ್ಮಕ್ಕೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ ಎಂದು. ಆದ್ದರಿಂದ ನೀವು ಇದನ್ನು ಅರ್ಥಮಾಡಿಕೊಂಡಾಗ, ಜಗತ್ತು ನಾಶವಾದರೆ ಏನಾಗುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವುದು ಸುಲಭ. ಆದರೆ ಹೌದು, ಖಂಡಿತವಾಗಿಯೂ ಜಗತ್ತು ಖಂಡಿತವಾಗಿಯೂ ನಾಶವಾಗುತ್ತದೆ. ಮನುಷ್ಯ ಖಂಡಿತವಾಗಿಯೂ ಸಾಯುವಂತೆಯೇ. ಹಾಗಾದರೆ ಸಾವು ಯಾವಾಗ ಸಂಭವಿಸುತ್ತದೆ? ಆದ್ದರಿಂದ ಸಾವು ಯಾವಾಗಲೂ ದೇಹಕ್ಕೆ ಸಂಭವಿಸುತ್ತದೆ, ಆತ್ಮಕ್ಕೆ ಅಲ್ಲ. ಆದ್ದರಿಂದ ಅದು ದೇಹವು ಇನ್ನು ಮುಂದೆ ಆತ್ಮದಲ್ಲಿ ವಾಸಿಸಲು ಅನರ್ಹವಾದಾಗ ಆತ್ಮವು ದೇಹವನ್ನು ಬಿಡುತ್ತದೆ. ಅದನ್ನೇ ನಾವು ಸಾವು ಎಂದು ಕರೆಯುತ್ತೇವೆ. ಅದರಂತೆಯೇ ಈ ಜಗತ್ತು ವಾಸಯೋಗ್ಯವಾದಾಗ ಆಗ ಜಗತ್ತು ನಾಶವಾಗುತ್ತದೆ. ಆದರೆ ಈ ಪ್ರಪಂಚದ ನಾಶದ ಮೊದಲು, ನಿಮ್ಮ ವ್ಯಕ್ತಿಯ ಮರಣದ ಮೊದಲು, ಏನೋ ಜಗತ್ತಿನಲ್ಲಿ ನಡೆಯುತ್ತಿದೆ. ಈ ಪ್ರಪಂಚದ ನಾಶದ ನಂತರದ ಪರಿಣಾಮಗಳಿಗೆ ಕೊಡುಗೆ ನೀಡುವ, ಹೌದು, ಆತ್ಮಕ್ಕೆ ಸಾವು ಇಲ್ಲದಂತೆಯೇ ಪ್ರಪಂಚಕ್ಕೂ ಅಂತ್ಯವಿಲ್ಲ. ಖಂಡಿತ ವಿನಾಶವಾಗುತ್ತದೆ. ಆದರೆ ಈ ಜಗತ್ತು ತುಂಡುಗಳಾಗಿ ವಿಭಜನೆಯಾಗುತ್ತದೆ ಮತ್ತು ಕಣ್ಮರೆಯಾಗುತ್ತದೆ ಎಂದರ್ಥವಲ್ಲ, ಅದು ಅಸ್ತಿತ್ವದಲ್ಲಿರುತ್ತದೆ. ಆದರೆ ಏನಾಗುತ್ತದೆ? ನಾವು ಸಿಡಿಯಲ್ಪಟ್ಟಾಗ ವೃದ್ಧಾಪ್ಯ ಮತ್ತು ಕೆಲವು ಕಾಯಿಲೆಗಳಿಂದ ಆತ್ಮವು ದೇಹವನ್ನು ಬಿಡುವ, ಅದನ್ನು ನಾವು ಸಾವು ಎಂದು ಕರೆಯುತ್ತೇವೆ. ಹಾಗೆಯೇ ಈ ಜಗತ್ತು ಹಲವಾರು ನೈಸರ್ಗಿಕ ವಿಕೋಪಗಳಿಂದ ಸಿಡಿಸಲ್ಪಟ್ಟಾಗ ಇಲ್ಲಿರುತ್ತೇವೆ. ಭೂಮಿಯ ಕೆಳಗೆ ಏನಾದರೂ ಅಪಾಯಕಾರಿ ಸಂಭವಿಸುತ್ತಿರುವುದರಿಂದ. ಆದ್ದರಿಂದ ಟೆಕ್ಟೋನಿಕ್ ಪ್ಲೇಟ್ಗಳು ಚಲಿಸುತ್ತಿವೆ ಮತ್ತು ನಾವು
ಹಲವಾರು ನೈಸರ್ಗಿಕ ವಿಕೋಪಗಳನ್ನು ನೋಡುತ್ತಿದ್ದೇವೆ. ಆದ್ದರಿಂದ ಇದೆಲ್ಲವೂ ಈ ಜಗತ್ತು ಹೆಚ್ಚು ವಾಸಯೋಗ್ಯವಾಗುತ್ತಿದೆ ಎಂದು ಹೇಳುತ್ತದೆ. ಮತ್ತು ಅದು ಮನುಷ್ಯನ ಕರ್ಮದಿಂದಾಗಿ. ಜನರು ಹೆಚ್ಚು ಪಾಪಗಳನ್ನು ಮಾಡುವಲ್ಲಿ ನಿರತರಾಗಿರುವುದರಿಂದ ಜಗತ್ತು ಈಗಿರುವಂತೆ ಆಗುತ್ತದೆ. ಒಬ್ಬ ಮನುಷ್ಯನು ತನ್ನ ಮರಣದ ಮೊದಲು ತಿಳಿದೋ ಅಥವಾ ಕಿರಿಕಿರಿಯಿಂದ ಮುಂದಿನ ಜನ್ಮಕ್ಕಾಗಿ ಏನು ಬೇಕಾದರೂ ಮಾಡುವಂತೆ, ಅದರಂತೆಯೇ ವಿಶ್ವ ವಿನಾಶದ ಸಮಯದಲ್ಲಿ ಏನೋ ವಿಚಿತ್ರ ಸಂಭವಿಸುತ್ತದೆ. ಹಿಂದೂ ಧರ್ಮಗ್ರಂಥಗಳಲ್ಲಿ ಸುಳಿವು ನೀಡಲಾಗಿದೆ. ದೇವರು ಪಾರ್ವತಿ ಮಾತೆ ಮತ್ತು ಇತರ ದೇವತೆಗಳು ಅವರು ದೇವರನ್ನು ಶಿವನನ್ನು ಪೂಜಿಸುತ್ತಾರೆ. ಅವರು ದೇವರನ್ನು ಧ್ಯಾನಿಸುತ್ತಾರೆ. ರಕ್ಷಿಸಲು ಶಿವ ಲೋಕ ವಿನಾಶದಿಂದ. ಆದ್ದರಿಂದ ಎಲ್ಲಾ ಧರ್ಮಗಳಲ್ಲಿ ದೇವರು ಕೊನೆಯಲ್ಲಿ ಬರುತ್ತಾನೆ ಎಂಬ ನಂಬಿಕೆ ಇದೆ ಎಂದು ನೀವು ನೋಡಬಹುದು. ದೇವರು ಯಾರೆಂದು ಅವರಿಗೆ ತಿಳಿದಿಲ್ಲದ ಕಾರಣ ಅವರು ಯೇಸು ಕ್ರಿಸ್ತ ಅಥವಾ ಶ್ರೀಕೃಷ್ಣ ಎಂದು ಭಾವಿಸುತ್ತಾರೆ. ಅವರು ಸೇರಿರುವ ನಂಬಿಕೆಯನ್ನು ಅವಲಂಬಿಸಿ. ಆದರೆ ವಾಸ್ತವದಲ್ಲಿ ಬರುತ್ತಾನೆ. ಶಿವದೇವರು ಬರುತ್ತಾನೆ. ಅವನು ಕೊನೆಯಲ್ಲಿ ಏಕೆ ಬರಬೇಕು? ಏಕೆಂದರೆ ಎಲ್ಲಾ ಧರ್ಮಗಳು ದೇವರು ಆರಂಭದಲ್ಲಿ ಈ ಜಗತ್ತನ್ನು ಸೃಷ್ಟಿಸುತ್ತಾನೆ ಎಂದು ಹೇಳುತ್ತವೆ. ಅದಕ್ಕಾಗಿಯೇ ನಾವು ಅವನನ್ನು ದೇವರು ಎಂದು ಕರೆಯುತ್ತೇವೆ, ಏಕೆಂದರೆ ಅವನು ಸೃಷ್ಟಿಕರ್ತ, ವಿನಾಶಕನಲ್ಲ. ಹಾಗಾದರೆ ಅವನು ಕೊನೆಯಲ್ಲಿ ಏಕೆ ಬರಬೇಕು? ಆದ್ದರಿಂದ ದೇವರು ಹೇಳುತ್ತಾನೆ, ನೀವು ಹೆಚ್ಚು ಪಾಪಗಳನ್ನು ಮಾಡುತ್ತೀರಿ, ಜಗತ್ತು ನಾಶವಾಗಬೇಕು. ಆದರೆ ಇನ್ನೂ ನೀವು ಈ ಜಗತ್ತು ಶಾಶ್ವತವಾಗಿ ನಾಶವಾಗಬೇಕೆಂದು ಬಯಸದಿದ್ದರೆ ನೀವು ದಾನ ಕಾರ್ಯಗಳನ್ನು ಮಾಡಲು ಮತ್ತು ಪಾಪ ಕಾರ್ಯಗಳನ್ನು ಶಾಶ್ವತವಾಗಿ ನಿಲ್ಲಿಸಲು ಏಕೆ ಸಾಧ್ಯವಿಲ್ಲ? ದೇವರು ನಮಗೆ ದಾನ ಕಾರ್ಯಗಳನ್ನು ಮಾತ್ರ ಮಾಡಲು ಕಲಿಸುತ್ತಾನೆ. ಆದ್ದರಿಂದ ನೀವು ದಾನ ಕಾರ್ಯಗಳನ್ನು ಮಾಡುತ್ತಿದ್ದರೆ ಕಾಮಿಕ್ ಕಾನೂನಿನ ಪ್ರಕಾರ ನೀವು ಖಂಡಿತವಾಗಿಯೂ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ನೀವು ಜನ್ಮ ಪಡೆಯಬೇಕು, ಏಕೆಂದರೆ ಈ ಜಗತ್ತು ಅಸ್ತಿತ್ವದಲ್ಲಿರಬೇಕು, ನಾಶವಾಗಬಾರದು. ಆದ್ದರಿಂದ ದೇವರು ನಮಗೆ ಒಳ್ಳೆಯ ಕರ್ಮವನ್ನು ಈ ಲೋಕ ನಾಶವಾದ ಕೂಡಲೇ ಅದು ಸ್ವರ್ಗವಾಗುತ್ತದೆ. ಏಕೆಂದರೆ ಜನರು ತುಂಬಾ ಕಲಿಯುಗದಲ್ಲಿ ಪಾಪಿಗಳಾಗಿರುವುದರಿಂದ 5 ಅಂಶಗಳು ತುಂಬಾ ಭ್ರಷ್ಟವಾಗುತ್ತವೆ. ಅದಕ್ಕಾಗಿಯೇ ನಮಗೆ ಅನೇಕ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಿವೆ. ಆದರೆ ಈ ಜಗತ್ತು ಆರಂಭದಲ್ಲಿ ಮೊದಲ 2500 ವರ್ಷಗಳ ಕಾಲ ಸ್ವರ್ಗವಾಗಿತ್ತು. ಅದು 7 ವರ್ಷಗಳು ಮತ್ತು ಅದು ನಿಧಾನವಾಗಿ ಮುಂದಿನ 2500 ವರ್ಷಗಳ ಕಾಲ ನರಕವಾಗುತ್ತದೆ. ಮತ್ತು ದೇವರು ಕೊನೆಯಲ್ಲಿ ಬಂದಾಗ ಈ 500 ವರ್ಷಗಳ ಕಾಲಚಕ್ರದ ಬಗ್ಗೆ ಬಹಿರಂಗಪಡಿಸುತ್ತಾನೆ. ಅವನು ಒಬ್ಬ ವೃದ್ಧನ ದೇಹವನ್ನು ಪ್ರವೇಶಿಸುತ್ತಾನೆ ಮತ್ತು ಅವನು ಅವನಿಗೆ ಬ್ರಹ್ಮ ಎಂದು ಹೆಸರಿಸುತ್ತಾನೆ ಮತ್ತು ಅದರ ಮೂಲಕ ಮಾಸ್ ಬಾಯಿ ಅವನು ಈ ಬೋಧನೆಯನ್ನು ನೀಡುತ್ತಾನೆ ಮತ್ತು ಅವರು ಶಿವದೇವರ ನೇರ ಜ್ಞಾನವನ್ನು ಕೇಳುತ್ತಾರೆ. ಅವರು ಬ್ರಹ್ಮಕುಮಾರರು ಮತ್ತು ಕೊಮರಿಗಳಾಗುತ್ತಾರೆ, ಏಕೆಂದರೆ ಅವರು ಬ್ರಹ್ಮನ ಬಾಯಿಯ ಮೂಲಕ ದೇವರ ಜ್ಞಾನವನ್ನು ಕೇಳುತ್ತಾರೆ. ಹಾಗಾಗಿ ದೇವರು ಹೇಳುತ್ತಾನೆ, ನೀವು ಆರಂಭದಲ್ಲಿ ಸ್ವರ್ಗದಲ್ಲಿದ್ದಾಗ ನೀವು ಸಂಪೂರ್ಣವಾಗಿ ಆತ್ಮಪ್ರಜ್ಞೆಯುಳ್ಳವರಾಗಿದ್ದಿರಿ. ಅಂದರೆ ನೀವು ಒಬ್ಬರನ್ನೊಬ್ಬರು ಹುಬ್ಬುಗಳ ನಡುವೆ ಹೊಳೆಯುವ ಆತ್ಮಗಳೆಂದು ಪರಿಗಣಿಸಿದ್ದೀರಿ. ಅದು ಕಾರಣ ಹಿಂದೂ ಸಪ್ಲೈ ಇಲ್ಲಿ ತನಕ. ಆದ್ದರಿಂದ ಅವರು ನಿರಂತರವಾಗಿ ಆತ್ಮವು ಕಣ್ಣುಗಳ ಮೂಲಕ ನೋಡುವುದು, ಬಾಯಿಯ ಮೂಲಕ ಮಾತನಾಡುವುದು, ಕಿವಿಯ ಮೂಲಕ ಕೇಳುವುದು, ಈ ದೇಹದ ಮೂಲಕ ಎಲ್ಲಾ ಕ್ರಿಯೆಗಳನ್ನು ಮಾಡುವುದು ಎಂದು ತಿಳಿದಿದ್ದರು. ಆದ್ದರಿಂದ ಪುರುಷರು ಮತ್ತು ಮಹಿಳೆಯರು ತುಂಬಾ ಸುಂದರವಾಗಿದ್ದರು. ಅವರು ಪರಸ್ಪರರ ಸೌಂದರ್ಯದಿಂದ ವಿಚಲಿತರಾಗಲಿಲ್ಲ, ಏಕೆಂದರೆ ಗಮನವು ದೇಹದ ಮೇಲೆ ಅಲ್ಲ ಆದರೆ ಆತ್ಮದ ಮೇಲೆ ಇತ್ತು. ಆದ್ದರಿಂದ ಅವರು ನಿರಂತರವಾಗಿ ಸಂತೋಷವಾಗಿದ್ದರು, ಏಕೆಂದರೆ ಅದು ಈ ಆತ್ಮದ ನಿಜವಾದ ಸ್ವರೂಪ. ಆತ್ಮವು ಸಂತೋಷ ಮತ್ತು ಶಾಂತಿಯುತತೆಯ ಸಾಕಾರವಾಗಿದೆ. ಜಗತ್ತು ನಾವು ದೇಹ ಪ್ರಜ್ಞೆ ಹೊಂದುವುದರಿಂದ, ಆದ್ದರಿಂದ ನಾವು ಇನ್ನು ಮುಂದೆ ಒಳಗಿನಿಂದ ಸಂತೋಷವನ್ನು ಪಡೆಯುವುದಿಲ್ಲ. ಆದ್ದರಿಂದ ನಾವು ಹೊರಗಿನಿಂದ ಆನಂದವನ್ನು ಹುಡುಕುತ್ತೇವೆ.
ಇದರಿಂದಾಗಿ ನಾವು ಇಂದ್ರಿಯ ಸುಖಗಳಿಗೆ ವ್ಯಸನಿಯಾಗಿದ್ದೇವೆ. ಆದ್ದರಿಂದ ಅಂತಿಮವಾಗಿ ನೀವು ಕಾಮಕ್ಕೆ ತುಂಬಾ ವ್ಯಸನಿಯಾಗಿದ್ದೀರಿ. ಈ 5 ಧ್ವನಿಗಳಾದ ಕಾಮ, ಕೋಪ, ದರ್ಜೆ, ಬಾಂಧವ್ಯದ ಪ್ರಭಾವದಿಂದ. ಮತ್ತು ನಾವು ಹೆಚ್ಚು ಹೆಚ್ಚು ಪಾಪ ಕೃತ್ಯಗಳನ್ನು ಮಾಡುತ್ತೇವೆ, ಏಕೆಂದರೆ ನಾವು ಹಲವಾರು ರೋಗಗಳು, ನೈಸರ್ಗಿಕ ವಿಕೋಪಗಳು, ರಾಷ್ಟ್ರಗಳ ನಡುವಿನ ಯುದ್ಧ, ಕುಟುಂಬ ಸದಸ್ಯರ ನಡುವಿನ ಸಂಘರ್ಷದ ರೂಪದಲ್ಲಿ ಪರಿಣಾಮಗಳನ್ನು ಎದುರಿಸುತ್ತಿದ್ದೇವೆ. ಪೂರ್ಣ ವಿರಾಮ. ಆದ್ದರಿಂದ ಇಲ್ಲಿ ನಡೆಯುವ ಎಲ್ಲವೂ ನಮ್ಮನ್ನು ಹೆಚ್ಚು ಹೆಚ್ಚು ದುಃಖಿತರನ್ನಾಗಿ ಮಾಡುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಅದು ಶಾಶ್ವತವಾಗಿ ಮುಂದುವರಿಯುವುದಿಲ್ಲ. ಶೀಘ್ರದಲ್ಲೇ ಜಗತ್ತು ಸ್ವರ್ಗವಾಗಿ ಪರಿವರ್ತನೆಗೊಳ್ಳಲಿದೆ. ಏಕೆಂದರೆ ದೇವರು ಈ ಪ್ರಪಂಚದ ವಿವರಣೆಗೆ ಕೇವಲ 100 ವರ್ಷಗಳ ಮೊದಲು ಬರುತ್ತಾನೆ. ಈಗಾಗಲೇ 90 ವರ್ಷಗಳು ಕಳೆದಿವೆ. ಆದ್ದರಿಂದ ಇದನ್ನು ಸ್ವರ್ಗಕ್ಕೆ ನವೀಕರಿಸಲು ಕೆಲವೇ ವರ್ಷಗಳು ಉಳಿದಿವೆ. ಆದ್ದರಿಂದ ದೇವರು ಹೇಳುತ್ತಾನೆ, ನೀವು ದೇಹಪ್ರಜ್ಞೆಯ ಪ್ರಭಾವದಿಂದ ಏನು ಮಾಡಿದರೂ ಅದು ಪಾಪವಾಗುತ್ತದೆ. ಆದ್ದರಿಂದ ದೇವರು ನಮಗೆ ನಾವು ಆತ್ಮಗಳು ಎಂದು ಕಲಿಸುತ್ತಾನೆ ಮತ್ತು ಅವನು ನಾವು ಆತ್ಮಪ್ರಜ್ಞೆಯನ್ನು ಹೊಂದಿರಬೇಕೆಂದು ಬಯಸುತ್ತಾನೆ. ನಮಗೆ ಆತ್ಮಪ್ರಜ್ಞೆಯಲ್ಲಿ ಉಳಿಯುವ ಶಕ್ತಿಯಿಲ್ಲ, ಲೌಕಿಕ ವಸ್ತುಗಳಿಂದ ಮತ್ತು ಲೌಕಿಕ ಆಕರ್ಷಣೆಗಳಿಂದ ನಮ್ಮನ್ನು ಬೇರ್ಪಡಿಸಲು. ಆದ್ದರಿಂದ ನಾವು ದೇವರನ್ನು ಬೆಳಕಿನ ಬಿಂದುವಾಗಿ ನೆನಪಿಸಿಕೊಳ್ಳುವ ಮೂಲಕ ನೇರವಾಗಿ ದೇವರಿಂದ ಶಕ್ತಿಯನ್ನು ಪಡೆಯುತ್ತೇವೆ. ಏಕೆಂದರೆ ಇಲ್ಲಿಯವರೆಗೆ ದೇವರು ಹೇಗೆ ಕಾಣುತ್ತಾನೆಂದು ನಮಗೆ ಯಾರಿಗೂ ತಿಳಿದಿಲ್ಲ. ದೇವರು ಮಾತ್ರ ತನ್ನ ನಿಜವಾದ ಪರಿಚಯವನ್ನು ನೀಡಲು ಬರಬೇಕು. ಅದಕ್ಕಾಗಿಯೇ ಅವನು ಹೇಳುತ್ತಿದ್ದಾನೆ, ನಾನು ಕೂಡ ನಿಮ್ಮಂತೆಯೇ ಆತ್ಮ, ನೀವು ಹುಬ್ಬುಗಳ ನಡುವೆ ಹೊಳೆಯುತ್ತೀರಿ. ಚಿನ್ನದ ಕೆಂಪು ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ವಾಸಿಸುತ್ತೇನೆ. ಆತ್ಮ ಪ್ರಪಂಚ ಅಥವಾ ಪರಂಡಮ್ ಅಥವಾ ಪರಲೋಕ ಎಂದು ಕರೆಯಲ್ಪಡುವ ಅಲ್ಲಿ ನಾವು ಆತ್ಮಗಳು ದೇವರೊಂದಿಗೆ ವಾಸಿಸುತ್ತಿದ್ದೆವು. ಆರಂಭದಲ್ಲಿ ಈ ದೇಹವನ್ನು ತೊರೆದ ನಂತರ ನಾವು ಅಲ್ಲಿಗೆ ಹಿಂತಿರುಗುತ್ತೇವೆ. ಆದ್ದರಿಂದ ನೀವು ನಿಮ್ಮನ್ನು ಆತ್ಮಗಳೆಂದು ಪರಿಗಣಿಸಿದ ನಂತರ ದೇವರನ್ನು ಬೆಳಕಿನ ಬಿಂದುವಾಗಿ ನೆನಪಿಸಿಕೊಳ್ಳುತ್ತೀರಿ. ಆತ್ಮಗಳು ದೇವರ ಶಕ್ತಿಯಿಂದ ತುಂಬುತ್ತವೆ. ಅಲ್ಲಿ ನಾವು ಶುದ್ಧರಾಗುತ್ತೇವೆ ಮತ್ತು ಕೋಪ, ದುರಾಸೆ, ಮೋಹ ಮತ್ತು ಅಹಂಕಾರದಂತಹ 5 ಅಂಶಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ದಾನ ಕಾರ್ಯವೆಂದರೆ ನಮ್ಮನ್ನು ಆತ್ಮಗಳೆಂದು ಪರಿಗಣಿಸುವುದು ಮತ್ತು ನೀವು ಏನೇ ಮಾಡಿದರೂ ಸಾಧ್ಯವಾದಷ್ಟು ಬೆಳಕಿನ ಬಿಂದುವಾಗಿ ದೇವರನ್ನು, ಪರಮಾತ್ಮನನ್ನು ನೆನಪಿಸಿಕೊಳ್ಳುವುದು. ಏಕೆಂದರೆ ನೀವು ದೇವರನ್ನು ನೆನಪಿಸಿಕೊಂಡಾಗ ನೀವು ಶಕ್ತಿಯುತ ಆತ್ಮವಾಗುತ್ತೀರಿ. ಆತ್ಮವು ಈ 5 ದುರ್ಗುಣಗಳಿಂದ ದೂರವಿರಲು ಎಲ್ಲಾ ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ. ಮತ್ತೊಂದೆಡೆ ನೀವು ನಿಮ್ಮನ್ನು ಆತ್ಮವೆಂದು ಪರಿಗಣಿಸಿ ಪರಸ್ಪರ ಆತ್ಮಗಳಂತೆ ನೋಡಿದಾಗ ಅದು ನಿಜವಾದ ಗುಣ. ಸ್ವರ್ಗದ ಜನರು ಸತ್ಯಯುಗ. ಆದ್ದರಿಂದ ಜಗತ್ತು ಕಲಿಯುಗವಾಗುತ್ತದೆ, ಏಕೆಂದರೆ ಜನರು ಈ ಜಗತ್ತನ್ನು ಕಲಿಯುಗವನ್ನಾಗಿ ಮಾಡಲು ಅಗತ್ಯವಾದ ಗುಣಗಳಿಂದ ತುಂಬಿರುತ್ತಾರೆ. ಅದೇ ರೀತಿ ನೀವು ಸ್ವರ್ಗದ ಗುಣಗಳಿಂದ ನಿಮ್ಮನ್ನು ತುಂಬಿಕೊಂಡರೆ ಸ್ವರ್ಗವು ಬರಬೇಕು. ಆದ್ದರಿಂದ ನೀವು ಮಾತ್ರ ಪ್ರಯೋಜನ ಪಡೆಯುವುದಿಲ್ಲ, ಆದರೆ ಈ ಗ್ರಹದ ಎಲ್ಲಾ ಜೀವಿಗಳು ಸ್ವರ್ಗದಲ್ಲಿದ್ದು ಸ್ವರ್ಗದ ಪ್ರಯೋಜನಗಳನ್ನು ಆನಂದಿಸುತ್ತವೆ. ಏಕೆಂದರೆ ಪ್ರಾಣಿಗಳಿಗೆ ಮಾತ್ರವಲ್ಲ, ಮನುಷ್ಯರಿಗೆ ಮಾತ್ರವಲ್ಲದೆ ಎಲ್ಲಾ ಪ್ರಾಣಿಗಳಿಗೂ ಸಹ ಅದು ಸ್ವರ್ಗವಾಗಲಿದೆ, ಅದು ಆಗಲಿದೆ. ಅದು ಸಂತೋಷವನ್ನು ಹೊರತುಪಡಿಸಿ ಏನನ್ನೂ ನೀಡುವುದಿಲ್ಲ. ಅದಕ್ಕಾಗಿಯೇ ಕುರಾನ್ ಮತ್ತು ಬೈಬಲ್ನಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಹಸು ಮತ್ತು ಸಿಂಹ ಒಂದೇ ಸಮಯದಲ್ಲಿ ಒಂದೇ ಬಿಂದುವಿನಿಂದ ನೀರನ್ನು ತೆಗೆದುಕೊಳ್ಳುತ್ತವೆ, ಏಕೆಂದರೆ ಅವುಗಳು ಪರಸ್ಪರ ಆಹಾರ ಸೇವಿಸುವುದಿಲ್ಲ. ಅವು ಮನುಷ್ಯರಂತೆ ಸಸ್ಯಗಳನ್ನು ತಿನ್ನುತ್ತವೆ. ಆದ್ದರಿಂದ ದೇವರು ಈ ಲೋಕ ವಿನಾಶದಿಂದ ಬದುಕುಳಿಯಲು ನಮಗೆ ಅಗತ್ಯವಿರುವ ವಸ್ತುಗಳಿಂದ ನಮ್ಮನ್ನು ತುಂಬುತ್ತಾನೆ. ಆತ್ಮಗಳು ಲೋಕ ವಿನಾಶದಿಂದ ಬದುಕುಳಿಯಲು. ಆದ್ದರಿಂದ ಆತ್ಮಗಳನ್ನು ಸ್ವರ್ಗಕ್ಕೆ ಪ್ರವೇಶಿಸಲು ಎಲ್ಲಾ ಶಕ್ತಿಯಿಂದ ತುಂಬಿಸುವ ಮೂಲಕ. ಎಲ್ಲರೂ ಈ ಜ್ಞಾನವನ್ನು ಕೇಳುವುದಿಲ್ಲ, ಮತ್ತು ಈ ಜ್ಞಾನವನ್ನು ಕೇಳುವ ಪ್ರತಿಯೊಬ್ಬರೂ ಅಲ್ಲ ಅಥವಾ 100% ಶುದ್ಧವಾಗಿ ಉಳಿಯುವುದಿಲ್ಲ. ಆದ್ದರಿಂದ ಅವರು ಸ್ವರ್ಗದಲ್ಲಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಸಂಖ್ಯಾ ಬುದ್ಧಿವಂತರಾಗುತ್ತಾರೆ. ಎಲ್ಲರೂ ಸಮಾನರಾಗಿರುವುದಿಲ್ಲ. ಕೆಲವರು ರಾಜ ಮತ್ತು ರಾಣಿಯಾಗುತ್ತಾರೆ ಮತ್ತು ಉಳಿದವರು ಪ್ರಜೆಗಳಾಗಿರುತ್ತಾರೆ. ಮತ್ತು ಪ್ರಜೆಗಳಲ್ಲಿಯೂ ಸಹ ಸಂಖ್ಯಾ ಬುದ್ಧಿವಂತರು ಇರುತ್ತಾರೆ. ಒಬ್ಬನು
ಬಹಳ ಶ್ರೀಮಂತ ಮತ್ತು ಇನ್ನೊಬ್ಬ ಶ್ರೀಮಂತ ಮತ್ತು ಇನ್ನೊಬ್ಬರಿಗಿಂತ ಕಡಿಮೆ ಶ್ರೀಮಂತನಾಗಿರುತ್ತಾನೆ. ಆದರೆ ಹೇಗಾದರೂ ಈ ಜಗತ್ತಿನ ನಂಬರ್ 1 ಬಿಲಿಯನೇರ್ಗೆ ಹೋಲಿಸಿದರೆ ಕಳೆದು ಹೋದ ಸಂಖ್ಯೆಯ ಹೆಚ್ಚು ಶ್ರೀಮಂತನಾಗಿರುತ್ತಾನೆ. ಕಲಿಯುಗದಲ್ಲಿ ನಂಬರ್ 1 ಶ್ರೀಮಂತ ವ್ಯಕ್ತಿಗಿಂತ. ಆದ್ದರಿಂದ ನಾವು ಸ್ವರ್ಗದಲ್ಲಿ ಎಷ್ಟು ಶ್ರೀಮಂತರಾಗಿರುತ್ತೇವೆ ಎಂದು ನೀವೇ ಊಹಿಸಬಹುದು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕ ವಿನಾಶದ ಬಗ್ಗೆ ಚಿಂತಿಸುವ ಬದಲು ಹೋಗುವ ಸಂತೋಷದ ಆಲೋಚನೆಗಳಲ್ಲಿ ನಿಮ್ಮ ಮನಸ್ಸನ್ನು ಕಾರ್ಯನಿರತಗೊಳಿಸಿ. ಸ್ವರ್ಗಕ್ಕೆ. ಈ ಲೋಕವು ಶೀಘ್ರದಲ್ಲೇ ಸ್ವರ್ಗವಾಗಲಿದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸ್ವರ್ಗದ ಆಲೋಚನೆಗಳಲ್ಲಿ ನಿರತವಾಗಿರಿಸಿಕೊಳ್ಳುವ ಮೂಲಕ ನೀವು ಸಂತೋಷವಾಗಿರುವುದು ಸ್ವರ್ಗದ ಸೃಷ್ಟಿಗೆ ಇದು ಬಹಳ ಅವಶ್ಯಕ. ಮತ್ತು ಈ ಹಳೆಯ ಪ್ರಪಂಚದ ಎಲ್ಲದರಿಂದ ನಾವು ಬೇರ್ಪಟ್ಟಿರುವುದು ಸಹ ಅಗತ್ಯವಾಗಿದೆ. ಆದ್ದರಿಂದ ನಾವು ಇನ್ನು ಮುಂದೆ ಲೋಕ ಜಗತ್ತಿನಲ್ಲಿ ನಡೆಯುವ ಯಾವುದರಿಂದಲೂ ಪ್ರಭಾವಿತರಾಗುವುದಿಲ್ಲ. ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ನೋಡುವಾಗ ನೋಡದಿರುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಈ ಹಳೆಯ ಪ್ರಪಂಚದ ಯಾವುದರಿಂದಲೂ. ಯೋಗ ಧ್ಯಾನ ಕೇಂದ್ರ. ನೀವು ಪ್ರಭಾವಿತರಾಗಬಾರದು. ಆದ್ದರಿಂದ ನಿಮ್ಮ ದೇಹವು ಇಲ್ಲಿದ್ದರೂ ನಿಮ್ಮ ಮನಸ್ಸು ಯಾವಾಗಲೂ ದೇವರಿಗೆ ಮತ್ತು ಸ್ವರ್ಗಕ್ಕೆ ಸಂಪರ್ಕ ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಆದ್ದರಿಂದ ನೀವು ಸ್ವರ್ಗದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವಿರಿ. ಪ್ರತಿದಿನ ಮುರಳಿ ಎಂಬ ದೇವರ ನೇರ ಬೋಧನೆಗಳಿಂದ ಇದು ಎಲ್ಲಾ ಬ್ರಹ್ಮಕುಮಾರಿಸ್ನಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ. ನೀಡುತ್ತೇನೆ. ಅವುಗಳಲ್ಲಿ ಕೆಲವನ್ನು ಕೆಳಗಿನ ವಿವರಣೆಯಲ್ಲಿ. ಓಂ ಶಾಂತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.